ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಭೀಮಸೇನನು ಹಿಡಿಂಬೆಯನ್ನು ಮದುವೆಯಾದದ್ದು. ತಾಯಿ ಕುಂತಿಯನ್ನು ಹಾಗೂ ಇತರರನ್ನು ಹೊತ್ತುಕೊಂಡು ಭೀಮನು ಒಂದು ಮಹಾರಣ್ಯವನ್ನು ಪ್ರವೇಶಿಸಿದನು. ಒಂದು ಸರೋವರದ ತೀರದಲ್ಲಿ ಬಾಯಾರಿಕೆಯನ್ನು ದೂರ ಮಾಡಿಕೊಂಡು ವಿಶ್ರಾಂತಿ ಪಡೆಯ ಬಯಸಿದರು. ಎಲ್ಲರೂ ವಿಶ್ರಾಂತಿಯಲ್ಲಿದ್ದರು. ರಾಜಮಾತೆಯಾದ ಕುಂತಿದೇವಿಯು ಅನಾಥಳಂತೆ ಅಡವಿಯಲ್ಲಿ ಇರುವಂತಾಯಿತೆಂದು ಧರ್ಮರಾಜ ಭೀಮರಿಗೆ ದುಃಖವಾಯಿತು. ದುರ್ಯೋಧನನ ದುರಹಂಕಾರ ದುಷ್ಟತನಗಳನ್ನು ನೆನೆದು ಭೀಮನು ಅವನಿಗೆ ತಕ್ಕ ಶಾಸ್ತಿ ಮಾಡದೆ ಬಿಡುವುದಿಲ್ಲ ಎಂದು ಹೇಳಿ ಎಲ್ಲರನ್ನೂ ಕಾಯುತ್ತಾ ಕುಳಿತನು. ಆ ಅಡವಿಯಲ್ಲಿ ಹಿಡಿಂಬ ಎಂಬ ರಾಕ್ಷಸನು ತನ್ನ ತಂಗಿ ಹಿಡಿಂಬೆಯೊಂದಿಗೆ ವಾಸವಾಗಿದ್ದನು. ಅದರಿಂದಾಗಿ ಆ ವನಕ್ಕೆ ಹಿಡಿಂಬವನವೆಂದು ಕರೆಯುತ್ತಿದ್ದರು. 6 ಜನರನ್ನು ಕಂಡ ಹಿಡಿಂಬನು ಇಂದು ನರಮಾಂಸ ತಿನ್ನಲು ಸಿಕ್ಕಿತು ಎಂದು ಅತ್ಯಂತ ಸಂತೋಷದಿಂದ ಅವರನ್ನೆಲ್ಲ ಹಿಡಿದು ತಾ ಎಂದು ತನ್ನ ತಂಗಿ ಹಿಡಿಂಬೆಯನ್ನು ಕಳುಹಿಸಿದನು. ರಾತ್ರಿ ಸಮಯದಲ್ಲಿ ಹಿಡಿಂಬಿ ಅಣ್ಣನ ಆಜ್ಞೆಯಂತೆ ಪಾಂಡವರು ಮಲಗಿದ್ದಲ್ಲಿಗೆ ಬಂದಳು. ದೊಡ್ಡ ದೇಹದ ಭೀಮನು ಎಲ್ಲರೂ ಮಲಗಿರುವಾಗ ಕಾವಲು ಕಾಯುತ್ತಿದ್ದನು. ಹಿಡಿಂಬಿಗೆ ಭೀಮನನ್ನು ಕಂಡಾಗ ಪ್ರೀತಿ ಹುಟ್ಟಿತು. ಅವನೊಂದಿಗೆ ಮಾತನಾಡಲು ಬಯಸಿ ಸುಂದರವಾದ ರೂಪವನ್ನು ಧರಿಸಿ ಭೀಮನ ಬಳಿಗೆ ಬಂದಳು. ಹಿಡಿಂಬೆಯು ತನ್ನ ಅಣ್ಣನ ಪರಿಚಯವನ್ನು ಹೇಳಿ ಅಣ್ಣನಾಜ್ಞೆಯಂತೆ ಎಲ್ಲರನ್ನೂ ಹಿಡಿದು ತರಲು ಬಂದಿರುವುದಾಗಿ ಹೇಳಿದಳು. ನೀವೆಲ್ಲರೂ ಕ್ರೂರನಾದ ನನ್ನಣ್ಣನಿಂದ ರಕ್ಷಣೆ ಪಡೆಯಲು ದಾರಿ ತೋರಿಸುತ್ತೇನೆ, ನನ್ನ ಸಂಗಡ ಬನ್ನಿರಿ ಎಂದು ಹೇಳಿದಳು. ಹಿಡಿಂಬೆಯ ಮಾತನ್ನು ಕೇಳಿ ಭೀಮಸೇನನು ನಗುತ್ತಾ, ನಾನು ಯಾರಿಗೂ ಹೆದರುವವನಲ್ಲ, ನೀನು ಹೋಗಿ ನಿನ್ನಣ್ಣನನ್ನೇ ಕಳುಹಿಸು, ಯಾರು ಗೆಲ್ಲುವರೋ ನೋಡೋಣ ಎಂದು ಹೇಳಿದನು. ಇವರಿಬ್ಬರು ಮಾತನಾಡುತ್ತಿರುವಾಗ ತನ್ನ ತಂಗಿಯು ಏಕೆ ತಡಮಾಡಿದಳೆಂದು ನೋಡಲು ಹಿಡಿಂಬನೇ ಬಂದನು. ತನ್ನ ತಂಗಿ ಸುಂದರ ರೂಪದಿಂದ ಪರಪುರುಷನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿ ಹಿಡಿಂಬನಿಗೆ ಕಡುಕೋಪ ಬಂದಿತ್ತು. ಮೊದಲು ತಂಗಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ಅವಳ ಕಡೆಗೆ ನುಗ್ಗಿದ ಹಿಡಿಂಬನಿಗೆ ಹೆಂಗಸಿನ ಎದುರಿಗೆ ಪೌರುಷದ ಪ್ರದರ್ಶನ ಬೇಡ, ಧೈರ್ಯವಿದ್ದರೆ ನನ್ನೊಂದಿಗೆ ಯುದ್ಧ ಮಾಡು ಎಂದು ಭೀಮನು ಹೇಳಿದನು. ಭೀಮ ಹಿಡಿಂಬರು ಪರಸ್ಪರ ಬಡಿದಾಡತೊಡಗಿದರು. ಮರಗಳನ್ನು ಕಿತ್ತೆಸೆಯುತ್ತಾ ಕಲ್ಲು ಬಂಡೆಗಳನ್ನೇ ಎಸೆಯುತ್ತಾ ಗುದ್ದಿಕೊಳ್ಳುತ್ತಾ ಹೋರಾಡಿದರು. 2 ಆನೆಗಳಂತೆ ಘೋರವಾಗಿ ಯುದ್ಧ ಮಾಡುತ್ತಿದ್ದು ಇವರ ಯುದ್ಧದ ಗದ್ದಲದಿಂದ ಮಲಗಿದ್ದವರೆಲ್ಲರೂ ಎಚ್ಚರಗೊಂಡು ನೋಡಲು ಮುಂದೆ ಹಿಡಿಂಬೆ ನಿಂತಿದ್ದಳು. ಅವಳ ಸೌಂದರ್ಯವನ್ನು ನೋಡಿ ಕುಂತಿಯು ವಿಸ್ಮಯಗೊಂಡು, ಯಾರಮ್ಮ ನೀನು, ಏಕೆ ಇಲ್ಲಿಗೆ ಬಂದಿರುವೆ, ನೀನೇನು ಈ ಕಾಡಿನಲ್ಲಿರುವ ವನದೇವತೆಯೋ ಅಪ್ಸರೆಯೋ, ಇಲ್ಲಿ ಏಕೆ ನಿಂತಿರುವೆ ಎಂದು ಮೃದುವಾಗಿ ಮಾತನಾಡಿಸಿದಳು. ಅವಳು, ಇದು ಹಿಡಿಂಬ ರಾಕ್ಷಸನ ಕಾಡು, ನಾನು ಅವನ ತಂಗಿ, ನಿಮ್ಮನ್ನೆಲ್ಲ ಕೊಲ್ಲಬೇಕೆಂದು ನಮ್ಮ ಅಣ್ಣ ನನ್ನನ್ನು ಕಳುಹಿಸಿದ. ನಾನು ಬಂದು ಹೊಂಬಣ್ಣದಿಂದ ಹೊಳೆಯುವ ನಿನ್ನ ಪರಾಕ್ರಮಿಯಾದ ಮಗನನ್ನು ನೋಡಿ ಕಾಮವಶಳಾಗಿ ಅವನನ್ನು ನನ್ನ ಪತಿಯಾಗಿ ವರಿಸಿದೆ. ಅವನನ್ನು ಕರೆದುಕೊಂಡು ಹೋಗೋಣವೆಂದು ನೋಡಿದೆ, ಅದು ಆಗಲಿಲ್ಲ. ಇಷ್ಟು ಹೊತ್ತಾದರೂ ಏಕೆ ಬರಲಿಲ್ಲವೆಂದು ನನ್ನಣ್ಣನೇ ಕೊಲ್ಲುವುದಕ್ಕೆಂದು ಬಂದನು. ನನ್ನ ಕಾಂತನು ಅವನನ್ನು ಸೆದೆದು ಇಲ್ಲಿಂದ ಎಳೆದುಕೊಂಡು ಹೋದ. ಅಗೋ, ಅವರು ಅಲ್ಲಿ ಎಳೆದಾಡುತ್ತಿದ್ದಾರೆ ಎಂದು ತನ್ನ ವೃತ್ತಾಂತವನ್ನು ಹೇಳಿದಳು. ಈ ಮಾತನ್ನು ಕೇಳುತ್ತಲೇ ಯುಧಿಷ್ಠರ ಮೊದಲಾದವರು ಥಟ್ಟನೆ ಎದ್ದು ನೋಡಲು ಭೀಮ ಹಿಡಿಂಬರು ಒಬ್ಬರನ್ನೊಬ್ಬರು ಬಿಗಿದು ಹಿಡಿದುಕೊಂಡು ಕಾದಾಡುತ್ತಿರುತ್ತಾರೆ. ಈ ಅರ್ಜುನನು ರಾಕ್ಷಸನು ಭೀಮನನ್ನು ಪೀಡಿಸುತ್ತಿರುವುದನ್ನು ನೋಡಿ, ಹೆದರಿಕೊಳ್ಳಬೇಡ ಭೀಮ, ನಮಗೆ ಆಯಾಸದಿಂದ ನಿದ್ರೆ ಬಂದು ಬಿಟ್ಟಿತ್ತು. ಈ ಘೋರನೊಡನೆ ನೀನು ಹೋರಾಡಬೇಕಾಯಿತೆಂಬುದು ತಿಳಿಯಲಿಲ್ಲ. ನಾನು ಬೇಕಾದರೆ ಸಹಾಯಕ್ಕೆ ಬರುತ್ತೇನೆ. ನಕುಲ ಸಹದೇವರು ಅಮ್ಮನನ್ನು ನೋಡಿಕೊಳ್ಳುತ್ತಾರೆ ಎಂದನು. ಭೀಮನು, ನೀನು ಸುಮ್ಮನೆ ನೋಡುತ್ತಿರು, ಗಾಬರಿಯಾಗಬೇಡ. ನನ್ನ ಕೈಗೆ ಸಿಕ್ಕಿದ ಮೇಲೆ ಇವನು ಬದುಕಿರಲು ಸಾಧ್ಯವೇ
ಎಂದಾಗ ಅರ್ಜುನನು ನಾವು ಮುಂದೆ ಹೋಗಬೇಕು, ಇಲ್ಲಿ ಬಹಳ ಹೊತ್ತು ನಿಲ್ಲುವ ಹಾಗಿಲ್ಲ, ಅಲ್ಲದೆ ಮೂಡಣ ದಿಕ್ಕಿನಲ್ಲಿ ಕೆಂಪೇರುತ್ತಿದೆ. ಈ ರೌದ್ರ ಕಾಲದಲ್ಲಿ ರಾಕ್ಷಸರಿಗೆ ಬಲ ಹೆಚ್ಚಾಗುತ್ತದೆ. ಆದ್ದರಿಂದ ಆಟವಾಡಬೇಡ ಭೀಮ, ಬೇಗ ಅವನನ್ನು ಕೊಂದು ಬಿಡು, ಇಲ್ಲದಿದ್ದರೆ ಆತನು ಮಾಯಾಯುದ್ಧವನ್ನು ಮಾಡುತ್ತಾನೆ ಎಂದಾಗ ಆ ಮಾತುಗಳನ್ನು ಕೇಳುತ್ತಲೇ ಭೀಮನು ಸಹನೆ ಮೀರಿ ಹಿಡಿಂಬನನ್ನು ಬಲವಾಗಿ ನೆಲದ ಮೇಲೆ ಎತ್ತಿ ಕುಕ್ಕಿ ಒಂದು ಮುದ್ದೆ ಮಾಡಿ ಅವನ ಜೀವವನ್ನು ತೆಗೆದು ಬಿಟ್ಟನು. ಸಾಯುವಾಗ ಅವನು ಗಟ್ಟಿಯಾಗಿ ಅರಚಿಕೊಳ್ಳಲು ಒದ್ದೆಯಾದ ನಗಾರಿಯನ್ನು ಹೊಡೆದ ಸದ್ದಿನಂತಿದ್ದ ಆ ಕೂಗು ಕಾಡನ್ನೆಲ್ಲ ತುಂಬಿಕೊಂಡಿತು. ಭೀಮನು ಅವನ ದೇಹವನ್ನು 2 ಪಾಲಾಗಿ ಸಿಗಿದು ಹಾಕಿದನು. ಹಿಡಂಬನು ಸತ್ತದ್ದನ್ನು ನೋಡಿ ಪಾಂಡವರಿಗೆ ಸಂತೋಷವಾಯಿತು. ಅರ್ಜುನನು, ಅಣ್ಣ, ಈ ಕಾಡಿಗೆ ಸ್ವಲ್ಪ ದೂರದಲ್ಲಿಯೇ ಒಂದು ಊರು ಇರುವ ಹಾಗಿದೆ, ಬೇಗ ಅಲ್ಲಿಗೆ ಹೋಗಿ ಸೇರಿಕೊಂಡು ಬಿಡೋಣ. ದುರ್ಯೋಧನನಿಗೆ ಎಲ್ಲಿಯಾದರೂ ತಿಳಿದು ಬಿಡುತ್ತದೆ ಎಂದು ಹೇಳಿದನು. ಆಗ ಹಿಡಂಬೆಯು ಕುಂತಿಗೂ ಯುಧಿಷ್ಠರನಿಗೂ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು, ಅಮ್ಮ, ಹೆಂಗಸರ ದುಃಖ ನಿನಗೆ ಗೊತ್ತು, ಅದನ್ನು ಪರಿಹಾರ ಮಾಡಿ ಕೊಳ್ಳಲು ಕಾಲವನ್ನು ನಿರೀಕ್ಷಿಸುತ್ತಿದ್ದೆ. ಈಗ ನನಗೆ ಸುಖ ಕಾಲವು ಒದಗಿ ಬಂದಿದೆ. ಬಂಧುಗಳನ್ನು ಬಿಟ್ಟು, ಸ್ವಧರ್ಮವನ್ನು ಬಿಟ್ಟು, ನೆಂಟರಿಷ್ಠರನ್ನು ಬಿಟ್ಟು ನಿನ್ನ ಮಗನ ಪತಿಯಾಗಿ ವರಿಸಿ ಬಂದಿದ್ದೇನೆ. ಅವನೊಡನೆ ಸಮಾಗಮವನ್ನು ಉಂಟು ಮಾಡಿಸು. ಅವನನ್ನು ಕರೆದುಕೊಂಡು ಹೋಗಿ ಇದ್ದು ಮತ್ತೆ ಕರೆತರುತ್ತೇನೆ. ನನ್ನ ಮಾತನ್ನು ನಂಬು. ಯಾವಾಗ ನನ್ನನ್ನು ನೆನೆದರೂ ನಾನು ಬಂದು ನಿಮ್ಮನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತೇನೆ. ಕಷ್ಟದಿಂದ ಪಾರು ಮಾಡಿಸುತ್ತೇನೆ. ಭೀಮಸೇನನು ನನ್ನನ್ನು ಕೂಡುವಂತೆ ನೀವೆಲ್ಲರೂ ಅನುಗ್ರಹ ಮಾಡಿ. ಇದರಿಂದ ನನ್ನ ಪ್ರಾಣ ಉಳಿಯುವುದು, ನಿಮಗೆ ಪುಣ್ಯ ಬರುವುದು, ಧರ್ಮ ಉಳಿಯುವುದು. ಧರ್ಮವಂತರಿಗೆ ಧರ್ಮಲೋಪವೇ ಒಂದು ವಿಪತ್ತು ಎಂದಳು. ಯುಧಿಷ್ಠರನು ಈ ಮಾತುಗಳನ್ನು ಕೇಳಿ, ನೀನು ಹೇಳುವುದು ನಿಜ ಹಿಡಿಂಬೆ. ಈಗ ನಾನು ಹೇಳುವಂತೆ ನಡೆದುಕೊಂಡು ನೀನು ಧರ್ಮವನ್ನು ಆಚರಿಸು. ಭೀಮಸೇನನು ಸ್ನಾನಾಹಿಕಗಳನ್ನು ಶುಭ ಕರ್ಮಗಳನ್ನು ಮಾಡಿ ಮುಗಿಸಿದ ಮೇಲೆ ಸಂಜೆಯೊಳಗಾಗಿ ಅವನನ್ನು ಸೇರು. ಹಗಲು ಹೊತ್ತು ಅವನೊಡನೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ವಿಹರಿಸಿ ರಾತ್ರಿಯಾಗುವುದಕ್ಕೆ ಮುಂಚೆ ಕರೆತಂದು ಬಿಟ್ಟು ಬಿಡು ಎಂದನು. ಹಿಡಂಬೆಯು ಅದಕ್ಕೆ ಒಪ್ಪಿ ಭೀಮಸೇನನನ್ನು ಎತ್ತಿಕೊಂಡು ಆಕಾಶ ಮಾರ್ಗದಲ್ಲಿ ಹೋಗಿ ಮೃಗಪಕ್ಷಿಗಳಿಂದ ಕೂಡಿ ಸುಂದರವಾದ ಗಿರಿಶಿಖರಗಳ ಮೇಲೂ ದಿವ್ಯ ಸುಂದರವಾದ ರೂಪವನ್ನು ಧರಿಸಿ ಮೃದು ಮಧುರವಾದ ಮಾತನಾಡುತ್ತಾ ಅವನೊಡನೆ ಆನಂದವಾಗಿದ್ದಳು. ಕಾಲಕ್ರಮದಲ್ಲಿ ಅವನಿಂದ ಘಟೋತ್ಕಚನೆಂಬ ಮಗ ಹುಟ್ಟಿದನು. ಕೆಂಗೆಣ್ಣು ಕೋರೆದಾಡೆಗಳಿಂದ ಕೂಡಿದ ಅವನ ರೂಪ ಭಯಂಕರವಾಗಿತ್ತು. ಅವನು ಭೀಮಸೇನಂತೆಯೇ ಮಹಾಬಲಶಾಲಿಯಾಗಿ ಬಾಲ್ಯದಲ್ಲಿಯೇ ಯೌವನವನ್ನು ಪಡೆದು ಶಸ್ತ್ರಾಸ್ತ್ರ ನಿಪುಣನಾದನು. ಪಾಂಡವರಲ್ಲಿ ಅವನಿಗೆ ಪ್ರೀತಿಯುಂಟಾಯಿತು. ಕೆಲಸ ಬಿದ್ದಾಗ ಬಂದು ಮಾಡಿಕೊಡುತ್ತೇನೆ ಎಂದು ಹೇಳಿ ಅವನು ಉತ್ತರ ದಿಕ್ಕನ್ನು ಹಿಡಿದು ಹೊರಟು ಹೋದನು. ಹಿಡೆಂಬೆಯು ತನ್ನ ದಾರಿಯನ್ನು ಹಿಡಿದು ತಾನು ಹೊರಟು ಹೋದಳು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.